ಹರಿಹರಪುರದಲ್ಲಿ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ. 2 ತಾಸಿಗಿಂತಲೂ ಹೆಚ್ಚಿನ ಹೊತ್ತು ಬಸ್ಸಿಗಾಗಿ ಕಾದು ಮೊದಲೇ ಸುಸ್ತಾದ ವಿದ್ಯಾರ್ಥಿಗಳು ಬಂದಿರುವ ಒಂದು ಬಸ್ ಸಹ ಫುಲ್ ರಶ್ ಆಗಿ ಬಂದಿದ್ದು, ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹರಿಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಸೌಲಭ್ಯಕ್ಕೆ ಆಗ್ರಹಿಸಿ ದಿಢೀರನೆ ರಸ್ತೆ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮನವಿ ಸಲ್ಲಿಸದೆ ಹೀಗೆ ಒಮ್ಮೆಲೆ ಬಸ್ ತಡೆಯುವುದು ಸರಿಯಲ್ಲ ಎಂಬ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡಿ ಬಸ್ ಬಿಡಿಸುವಲ್ಲಿ ಯಶಸ್ವಿಯಾದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ವಿದ್ಯಾರ್ಥಿ ವಿರೋಧಿ ಕೆಎಸ್ಆರ್ಟಿಸಿ ಇಲಾಖೆಗೆ ಧಿಕ್ಕಾರ, ವಿದ್ಯಾರ್ಥಿ ವಿರೋಧಿ ಕೆಎಸ್ಆರ್ಟಿಸಿ ಇಲಾಖೆಗೆ ಧಿಕ್ಕಾರ. ಬರಲೇಬೇಕು, ಡಿಪೋ ಮ್ಯಾನೇಜರ್ ಬರಲೇಬೇಕು, ಡಿಪೋ ಮ್ಯಾನೇಜರ್ ಬರಲೇಬೇಕು. ವಿದ್ಯಾರ್ಥಿ ವಿರೋಧಿ ಕೆಎಸ್ಆರ್ಟಿಸಿ ಇಲಾಖೆಗೆ ಧಿಕ್ಕಾರ. ಕೊಟ್ಟಿದ್ರ ಯಾರಿಗಾದ್ರೂ ಈ ತರ ಮಾಡ್ತೀವಿ ಅಂತ ಮತ್ತೆ ಏಕೈಕ ರಸ್ತೆ ಬಂದ್ ಮಾಡಿದ್ರೆ ಸ್ವಾಮಿ ಆಯ್ತು ಇಂಟಿಮೇಷನ್ ಕೊಟ್ಟಿರ ನೀವು ಬಂದ್ ಮಾಡ್ರಿ. ನಮ್ಗೆ ಲೆಟರ್ ಕೊಟ್ಟಿದ್ರ ಸ್ಟೇಷನ್ಗೆ ಮತ್ತೆ ಕೊಡ್ಲಾರ್ದು ಏಕೈಕ ಬಂದ್ ಮಾಡಿದ್ರೆ ಎಲ್ಲಿಂದ ಬರ್ಬೇಕು? ಪ್ರತಿ ಸಲ ಅಲ್ಲೊಂದು ಸ್ಟ್ರೈಕ್ ಇದೆ, ಪ್ರತಿ ಸಲ ಕೇಳಿದೆ ಅಲ್ಲಿ ಸ್ಟ್ರೈಕ್ ಇದೆ, ಅಲ್ಲಿ ಒಂದು ಇದು ಇದೆ, ಅದು ಮುಸ್ಲಿಂ ಹಬ್ಬ ಇದೆ ಸರ್. ಅವ್ರು ಏನ್ ಹೇಳಿದ್ರು ಅಂದ್ರೆ ಸರ್ ದರ್ಗಾದ್ದು ಅಲ್ಲ ಸರ್, ಈಗ ಮಾಡೋದು ಬೇಡ ಅಂತ ಇಲ್ಲ, ನೀವು ಲೆಟರ್ ಕೊಟ್ಟು ಮಾಡಿದ್ರಿ. ಸರಿ ಸರ್, ಕೊಡ್ರಿ, ನಮಗೊಂದು ಕೊಡ್ರಿ, ನಾವು ಫಾರ್ವರ್ಡ್ ಮಾಡ್ತೀವಿ. ಏಕಾಏಕಿ ಮಾಡಬಾರ್ದು, ಬಂದು ತಿಳಿಸ್ಬೇಕು. ನೀವು ಮಾಡ್ತೀವಿ ಸರ್ ಅಂತ ನಾವು ವ್ಯವಸ್ಥೆ ಮಾಡ್ಕೊತೀವಿ. ವಿದ್ಯಾರ್ಥಿಗಳ ಮೇಲೆ ಕೇಳಕ್ ಹೋದ್ರೆ ವಿದ್ಯಾರ್ಥಿಗಳ ಮೇಲೆ ಹೆಂಗ್ ಬೇಕಂಗೆ ಮಾತಾಡಂತಾರೆ ಸರ್ ಸಿಬ್ಬಂದಿ. ಸರ್ ಈಗ ನಿಂತ್ಕೊಂಡು 10 ನಿಮಿಷ ಆಯ್ತು ಸರ್. ಇಷ್ಟು ಜನ ವಿದ್ಯಾರ್ಥಿಗಳಲ್ಲ ಸರ್ ನಾವು ಬಸ್. ಹಾಂ ಸರ್, ಬೆಳಗ್ಗಿನಿಂದ ಒಂದು 40ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಹೊಳ್ಳಿ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಸರ್. ನಾವು ಲಕ್ಷ್ಮೇಶ್ವರ ಹೋಗ್ಬಿಟ್ಟು ಮಾಗಡಿ ಒಳಗೆ ಸ್ಟಾಪ್ ಕೊಡ್ತೀವಿ ಸರ್. ಬೆಳಗ್ಗೆ ನಿಂತ್ರೆ ಇವರು ಹೇಳಕ್ಕೆ ಹೋದ್ರೆ ಒಂದು 10 ಸಲ ಮನವಿ ಕೊಟ್ಟೆ ಸರ್ ಡಿಪೋ ಮ್ಯಾನೇಜರ್ಗೆ. ಹ್ಞೂ ಅಂತಾರ, ಸಮಸ್ಯೆ ಬಗೆಹರಿಸ್ತಾರೆ ಸರ್. ಹಾಂ ಸಿರಟ್ಟಿ ಬೇರೆಯವ್ರ ಪಬ್ಲಿಕ್ ತೊಂದರೆ ಆಗಂತಾರೆ. ಆಯ್ತು ಕೊಡ್ರಿ, ನಾವು ಮಾಡ್ತೀವಿ, ಮಾತಾಡ್ತೀವಿ. ಡಿಪೋ ಮ್ಯಾನೇಜರ್ಗೆ ಮಾತಾಡ್ತೀವಿ. ನಾವು ಡಿಪೋ ಮ್ಯಾನೇಜರ್ಗೆ ಹೇಳಂದ್ರೆ ಹೇಳಂತ ಸರ್.